ಹ್ಞೂ ಹಾಯ್ ಫ್ರೆಂಡ್ಸ್, ನಾವು ಅಡುಗೆ ಮಾಡ್ತಿದ್ದೀವಿ ನಮ್ಮಪ್ಪಗೋಸ್ಕರ. ನೋಡಿ, ನಾವು ತಂದೂರಿ ಮಾಡ್ತೀವಿ ಮತ್ತು ಚಪಾತಿ ಮಾಡ್ತೀವಿ, ಬಿರಿಯಾನಿ ಎಲ್ಲ ಮಾಡ್ತೀವಿ. ಇದು ಸಾಕ. ಫಸ್ಟು ಹಿಟ್ಟಲ್ಲಿ ಎದ್ದು ಬಿಡಬೇಕು, ಆಮೇಲೆ ಹಿಂಗೆ ಹಾಕಿಬಿಡ್ಬೇಕು. ಮತ್ತು ಇದನ್ನು ಹಿಂಗೆ 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 ನಾನು ಚಿಕನ್ ತಂದೂರಿ ಮಾಡ್ತಿದ್ದೀನಿ. ಮತ್ತು ನಾನು ಚಪಾತಿ ಹಿಟ್ಟಿದ್ದೀನಿ. ಇದು ತಂದೂರಿ ಹಿಟ್ಟು. ಇದನ್ನು ಹಿಂಗೆ ಹಿಂಗೆ ಹಾಕಿ ಒಲೆ ಮೇಲೆ ಹಾಕಿಬಿಡ್ತೀವಿ. ಮತ್ತು ಇದು ತಂದೂರಿ ಹಿಟ್ಟಿಗೆ ಹಿಂಗೆ 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 ಮಾಡಿ ಒಲೆ ಮೇಲೆ ಹಾಕ್ತೀವಿ. ಮತ್ತು ನಾವು ಈ ಸಮ್ಮರ್ ಹಾಲಿಡೇಸಲ್ಲಿ ನಮ್ಮಪ್ಪ ಮಾಡಿಕೊಟ್ಟಿರೋದು ಟೇಬಲ್ ಮತ್ತು ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲ ಕಲ್ಲ ತೊಗೊಂಬಂದಿದ್ದೀವಿ. ಆ ಕಡೆ ಗ್ರೌಂಡಲ್ಲಿ ಎಲ್ಲರೂ ಕಲ್ಲು ತೊಗೊಂಡಿದ್ದಾರೆ. ಮತ್ತು ನಾವು ಅಲ್ಲಿ ಹೋಗಿ ನಮ್ಮಪ್ಪ ಕಾರ್ ತೊಗೊಂಬಂದರು. ಮತ್ತು ನಾವು ಇದನ್ನ ತೊಗೊಂಬಂದ್ವಿ. ಮತ್ತು ಇದು ತೊಗೊಂಬಂದರು. ಆಮೇಲೆ ಇದನ್ನ ಮಾಡಿದ್ವಿ. ನಾನು ಹಿಟ್ ಮಾಡ್ತಿದ್ದೀನಿ, ಬೇಳೆ ಮಾಡ್ತಿದ್ದೀನಿ, ಹಿಟ್ ಮಾಡ್ತಿದ್ದೀನಿ. ಹಿಟ್ಟು ಯಾಕಂದರೆ ಹಾಗೆ ಮಾಡಬಾರ್ದು. ಇದಕ್ಕೆ ಖಾರ ಬೇಕಂದರೆ ಇದನ್ನ ಹಚ್ಬಿಟ್ಟು ಮಾಡಿಬಿಡ್ಬೇಕು, ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ತಂದೂರಿ. ಮತ್ತು ಇದು ಹಿಟ್ಟು ಇಲ್ಲ ಮಾಡಿಟ್ಕೊಂಡಿದ್ದೀವಿ. ಮಧ್ಯಾಹ್ನ ಮಾಡೇ ಇಟ್ಕೊಂಡಿದ್ವಿ ಹಿಟ್ಟು. ಅದೆಲ್ಲ ಕೆಡಿಸ್ಬಿಟ್ಲು ಹಿಟ್ಟು. ಇಲ್ಲ ನಾನಲ್ಲ, ಇವಳೇ ಕೆಡಿಸ್ಬಿಟ್ಲು. ಮತ್ತು ನಾವು ಫಿಶ್ ಇವಾಗ ನಮ್ಮಪ್ಪ ವೇಟ್ ಮಾಡ್ತಿದ್ದಾರೆ ಟೇಸ್ಟ್ ಮಾಡೋಕ್ಕೆ. ಸ್ವಲ್ಪ ಉಪ್ಪು ಹಾಕಬೇಕು. ಮತ್ತು ಖಾರ ಹಾಕಲಿಲ್ಲ ಅಂದರೆ ಟೇಸ್ಟ್ ಬರಲ್ಲ. ಸೊ ಖಾರ ಹಾಕ್ತೀವಿ. ಮತ್ತು ಇನ್ನೊಂದು ಇಷ್ಟೊಂದು ಖಾರ ತಿಂತಾರೆ ಫ್ರೆಂಡ್ಸ್ ನಮ್ಮಪ್ಪ. ಮತ್ತು ಇದಕ್ಕೆ ಇನ್ನೊಂದು ಸ್ವಲ್ಪ ಖಾರ ಮಸಾಲ ಹಾಕಬೇಕು. ಇದನ್ನ ನಾವು ಕೈಯಿಂದನೇ ಮಾಡ್ತೀವಿ, ಬಿಸಿ ಇದ್ರೂ ಕೈಯಿಂದನೇ ಮಾಡಿ ಫ್ರೆಂಡ್ಸ್, ಅಂದರೆ ಟೇಸ್ಟ್ ಬರುತ್ತೆ. ನಾವು ಫಸ್ಟು ಕೈ ಎದ್ಬಿಟ್ಟು ಮಣ್ಣಿಗೆ, ಅದಕ್ಕೆ ಗಲೀಜಾಗಿದೆ ಎಲ್ಲ ಟೇಬಲ್, ಮತ್ತೆ ಕ್ಲೀನ್ ಮಾಡಿ ಮತ್ತೆ ಜ್ಯೂಸ್ ಮಾಡಬೇಕು. ನಮ್ಮಪ್ಪಗೆ ಅವ್ರ ಫೇವ್ರೇಟು ವಾಟರ್ ಮೆಲನ್. ಮತ್ತು ಅವರು ವಾಟರ್ ಮೆಲನ್ ಜ್ಯೂಸ್ ಮಾಡ್ತೀವಿ. ಆಮೇಲೆ ಫ್ರೈಡ್ ರೈಸ್ ಮಾಡ್ತೀವಿ. ಆಮೇಲೆ ದೋಸೆ ಮಾಡ್ತೀವಿ. ಇಲ್ಲ ಇಷ್ಟ ಬರೀ ಎಗ್ ಐಟಮ್ ತಿಂತಾರೆ. ನಾನ್ ವೆಜ್ ಐಟಮು ನಾವು ತಿಂತೀವಂತ ತಿಂತಾರೆ. ನಾನು ಹಿಂಗೆ ಮಾಡ್ತಿದ್ದೀನಿ, ಮಣ್ಣೆಲ್ಲ ಸೇರಿಸ್ಕೊತಿದ್ದೀನಿ. ಹಿಂಗ ಇಲ್ಲಿ ತಂದೂರಿ. ಮತ್ತು ಇನ್ನೂ ತುಂಬ ತಂದೂರಿ ಇದೆ ಫ್ರೆಂಡ್ಸ್. ನೋಡಿ, ತುಂಬ kg ಇದೆ ತಂದೂರಿ. ಮತ್ತು ಇನ್ನೂ ಹಿಟ್ಟು ನಿಮಗೆ ತಂದೂರಿ ಬೇಕಂದರೆ ಹೇಳಿ, ನಾವು ಡಬಲ್ ಮಾಡಿಕೊಡ್ತೀವಿ. ಮತ್ತು ನಾವು ಮಾಡಿ ನಮ್ಮಪ್ಪ ವೇಟ್ ಮಾಡ್ತಿದ್ದಾರೆ ಟೇಸ್ಟ್ ನೋಡೋಕ್ಕೆ. ಏನಾದ್ರು ಅವರು ಇವಾಗ ಹೊಟ್ಟೆ ಹಸಿದೆ, ಟೀ ಕುಡ್ದಿಲ್ಲ. ನಾವು ಪಪ್ಪು ತಿಂದ್ವಿ ಫ್ರೆಂಡ್ಸ್. ನಾವು ಊಟ ಮಾಡಿದ್ವಿ, ಆದರೆ ಅದು ನಾವೇ ಪಪ್ಸ್ ಮಾಡಿದ್ವಿ, ಅದನ್ನು ತಿಂದ್ವಿ. ಮತ್ತು ನೋಡಿ, ಇದು ಏನು ಮಾಡಿದಾಳಂತೆ, ಪೇಸ್ಟ್ ಮಾಡ್ಕೊಂಡಿದ್ವಿ. ಪೇಸ್ಟು ಶುಂಠಿ ಹಾಕಿ, ಮೆಣಸಿನ್ಕಾಯಿ ಹಾಕಿ, ಮತ್ತು ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿ ಮಾಡ್ಕೊಂಡಿದ್ದೀವಿ. ಇದನ್ನು ಇವಾಗ ಹಾಕಬೇಕು.
ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಇಲ್ಲ ಅಂದರೆ ಇವಾಗ ನಮ್ಮ ಡಿಶ್ ರೆಡಿ ಆಗ್ತಿದೆ. ಇನ್ನೂ ಟೈಮ್ ಬೇಕು ಫ್ರೆಂಡ್ಸ್, ಅದಕ್ಕೆ ಅಂತ ಹೇಳ್ಬಿಟ್ಟು ಇದು ತಗೊಂಡಿದ್ದೀವಿ. ಏನು ಜಗ್ಗಿಲ್ಲ ಫ್ರೆಂಡ್ಸ್, ತರಕಾರಿ ಏನು ಜಗ್ಗಿಲ್ಲ, ಹಾಗೆ ಡೈರೆಕ್ಟ್ ಮಾಡಿಬಿಟ್ವಿ. ತಂದೂರಿ ಸ್ಪೆಷಲ್ ತಂದೂರಿ, ಇದು ಟಿಕ್ಕಾ ತಂದೂರಿ, ಅದಕ್ಕೆ ಸರಿ ತರಕಾರಿ ಹಾಕಿಲ್ಲ. ನಾನು ಇದಕ್ಕೆ ಮಸಾಲ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಮಸಾಲ ಜಾಸ್ತಿ ಹಾಕಬೇಕು, ಯಾಕಂದರೆ ಟೇಸ್ಟೇ ಬಂದ್ಬಿಡುತ್ತೆ, ಟೇಸ್ಟ್ ಆಗಲೇ ಬಂದ್ಬಿಡುತ್ತೆ. ನೋಡಿ ಗಾಯ್ಸ್, ನಾನು ಕ್ಲೀನ್ ಮಾಡ್ತಿದ್ದೀನಿ, ಕ್ಲೀನ್ ಮಾಡಬೇಕು ನೋಡಿ. ಮತ್ತೆ ಇದು ಹಾಕಬೇಕು, ಇದು ಟೊಮ್ಯಾಟೊ ಮತ್ತು ಇದು ಕ್ಯಾಪ್ಸಿಕಮ್. ಈಗ ಇದನ್ನು ಹಾಕೋಣ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಗಾಯ್ಸ್, ಇದು ಹಾಕಬೇಕು. ಇವಾಗ ನಮ್ಮ ತಂದೂರಿ ರೆಡಿಯಾಗಿದೆ. ಸ್ವಲ್ಪ ಟೊಮ್ಯಾಟೊ ಮತ್ತು ಎಲ್ಲ ಪೇಸ್ಟು ನೋಡಿ ಎಲ್ಲ ತುಂಬಿದೆ. ಇವಾಗ ಟೇಸ್ಟ್ ಮಾಡಕ್ಕೆ ಕೊಡ್ತೀವಿ.